Hey guys, welcome back to my channel. Hey guys, welcome back. ನಮಸ್ಕಾರ ಎಲ್ರಿಗೂ. ಈ ವ್ಲಾಗ್ನ ಒಂದು ಡಿಫ್ರೆಂಟ್ ವ್ಲಾಗ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಜಸ್ಟ್ ಕ್ಯಾಶುಯಲ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು. ದಿಸ್ ವ್ಲಾಗ್ ಇಸ್ ಸೋ ಡಿಫ್ರೆಂಟ್ ಫ್ರಮ್ ದಿ ಯೂಶುವಲ್ ವ್ಲಾಗ್ಸ್. ಯಾಕಂದ್ರೆ ಇಷ್ಟು ದಿನ ನಾರ್ಮಲಿ ನಾನು ಹಾಕೋ ಶಾಪಿಂಗ್ ವ್ಲಾಗ್ ಇಲ್ಲ, ಸ್ವಲ್ಪ ಇವತ್ತು ಡಿಫ್ರೆಂಟ್ ಆಗಿ ಒಂದು ಮಾಡೋಣ, ಟ್ರೈ ಮಾಡೋಣ, ಇದು ಹೆಂಗೆ ರೀಚ್ ಬರುತ್ತೆ ಅಂತ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಡಿ ಮಾರ್ಟ್ಗೆ ಹೋಗ್ಬೇಕಾ ಇಲ್ಲ ಮೆಟ್ರೋಗೆ ಹೋಗ್ಬೇಕಾ ಅಂತ ಒಂದು ಕನ್ಫ್ಯೂಷನ್ ಇರ್ತೀವಿ. ಸೊ ಬನ್ನಿ ಯಾವ ಕಡೆ ಹೋಗೋದು ಅಂತ ನೋಡೋಣ. ಬಟ್ ಲಕ್ಕಿಲಿ ಟುಡೇ ಇಸ್ ಸ್ಯಾಟರ್ಡೇ ಬಟ್ ದ ರೋಡ್ ಇಸ್ ಸೋ ಎಂಪ್ಟಿ. ತೋರಿಸ್ತೀನಿ ನೋಡಿ ನಾನು ರೋಡ್ನ. ಕಾಂಟ್ ಬಿಲೀವ್ ಇಟ್ ಗೈಸ್, ದಿಸ್ ಇಸ್ KR-ಪುರಂ ಆ್ಯಂಡ್ ಇಷ್ಟು ಎಂಪ್ಟಿ ಇದೆ ರೋಡು. ಈ ಥರ ಇಷ್ಟು ಎಂಪ್ಟಿ ಆಗಿ ನಾನು ನೋಡೇ ಇಲ್ಲ. ಇದು ಬಂದ್ಬಿಟ್ಟು ಸ್ವಲ್ಪ ಸ್ಪೆಷಲ್ ವ್ಲಾಗ್, ಯಾಕಂದರೆ ಇದು ಇಟ್ಸ್ ಜಸ್ಟ್ ಮೈ ಡೇ ವ್ಲಾಗ್. ಸೊ ತೋರಿಸ್ತೀನಿ ರೀ ರೋಡ್ ಎಷ್ಟು ಎಂಪ್ಟಿ ಇದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರಿಡ್ಜ್, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಬರ್ತಾ ಇದೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ನ ನೋಡ್ಬಿಟ್ಟು, ಬಟ್ ಆಕ್ಚುಲಿ ನಾವು ಇವತ್ತು ಬ್ರಿಡ್ಜ್ ಮೇಲೆ ಹೋಗ್ತಾ ಇಲ್ಲ, ಆಕ್ಚುಲಿ ಕೆಳಗಡೆ ಹೋಗ್ತಾ ಇದೀವಿ ನಾವು. ವೈಟ್ ಕಡೆ ಹೋಗ್ಬೇಕಾಗಿತ್ತು. ಸೊ ವಿ ಆರ್ ಗೋಯಿಂಗ್ ಡೌನ್ ಬಿಲೋ ದ ಬ್ರಿಡ್ಜ್. ಫೈನಲಿ ನಾವು ಎಲ್ಲಿ ಹೋಗೋದು, ಇಲ್ಲಿ ಹೋಗೋದಾ ಅಲ್ಲಿ ಹೋಗೋದಾ ಅಂತ ಯೋಚನೆ ಮಾಡಿ ಫೈನಲಿ ಫೀನಿಕ್ಸ್ ಮಾರ್ಕೆಟ್ ಸಿಟಿಗೆ ಬಂದ್ಬಿಟ್ಟಿದೀವಿ. ಸೊ ಮೇ ಬಿ ಇಲ್ಲಿ ಸ್ಪಾರ್ ಇರುತ್ತೆ ಅನ್ಸುತ್ತೆ. ಸೊ ಸ್ಪಾರ್ ಒಳಗಡೆ ಎಂಟರ್ ಆಗೋಣ. ಇಲ್ಲಿ ವೀಕೆಂಡ್ ಸ್ಪೆಷಲ್ ಏನ್ ಸಿಗತ್ತೆ ಅಂತ ನೋಡೋಣ. ಸೊ ಲುಕ್ಸ್ ಲೈಕ್ ಇವಾಗ ಮಾಲ್ಸಲ್ಲೂ ಫಾಸ್ಟ್ಯಾಗ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ ಟೈಮ್ ಎಕ್ಸಿಟ್ ಟೈಮ್ನ ನೋಟ್ ಮಾಡಿಬಿಟ್ಟು ನಮ್ಮ ಫಾಸ್ಟ್ಯಾಗ್ ಅಕೌಂಟಿಂದ ಡಿಡಕ್ಟ್ ಮಾಡ್ಕೋತಾರೆ ಅನ್ಸುತ್ತೆ. ಫೈನಲಿ ವಿ ಆರ್ ಇನ್ಸೈಡ್ ದ ಮಾಲ್. ಅಷ್ಟು ಟ್ರಾಫಿಕ್ ಏನು ಇಲ್ಲ. ಸೊ ವೆರಿ ಹ್ಯಾಪಿ. ತುಂಬಾ ಬೇಗ ಮಾಲ್ಗೆ ರೀಚ್ ಆಗಿಬಿಟ್ವಿ. ಬಂದಿದ್ದ ತಕ್ಷಣವೇ ಹಸು ಆಯಿತು. ಸೊ ವೈ ನಾಟ್ ಈಟ್ ಸಮಥಿಂಗ್ ಸ್ವೀಟ್ ಅಂತ ಡೋನಟ್ನ ಆರ್ಡರ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಸ್ಮಾರ್ಟ್ ಬಜಾರ್. ಸೊ ನೆಕ್ಸ್ಟು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಶಾಪಿಂಗ್ ಶುರು ಮಾಡೋಣ. ಬೇಸಿಕ್ ಕಿಚನ್ ಐಟಮ್ಸ್ ಬೇಕಾಗಿತ್ತು, ನಾನು ಲಿಸ್ಟ್ ಕೂಡ ಮಾಡ್ಕೊಂಡು ಬಂದಿಲ್ಲ. ಹಾಗೆ ಹೋಗಿ ಜ್ಞಾಪಕ ಇರೋದನ್ನ ತಗೊಳ್ಳೋಣ, ಮತ್ತು ಕಣ್ಣು ಯಾವ್ದು ಹೊಸದಾಗಿ ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ಪಿಕ್ ಮಾಡ್ಕೊಳ್ಳೋಣ ಅಂತ ಶಾಪಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಐಟಮ್ ಪಿಕ್ ಮಾಡಿದ್ದು ಸೋಯಾ ಚಂಕ್ಸು. ತಗೋಬೇಕಾ ಇಲ್ವಾ ಒಂದೇ ಯೋಚನೆ. ಇವಾಗಂತೂ ನನಗಂತೂ ತುಂಬ ಯೋಚನೆ ಮರ್ತೋಯ್ತು. ಎಲ್ಲ ಏನು ತಗೋಬೇಕು ಬಿಡಬೇಕು ಅಂತ ಮರ್ತೋಯ್ತು. ಸರಿ ಒಂದು ರೌಂಡ್ ಹಾಕೋಣ ಅಂತ ಈ ಬಜಾರ್ ಫುಲ್ಲು ಒಂದು ರೌಂಡ್ ಓಡಿದೆ. ಸೊ ಜ್ಞಾಪಕ ಇದ್ದಿದ್ದನ್ನ ಮಾತ್ರ ಪಿಕ್ ಮಾಡಿ ಪ್ಯಾಕಪ್ ಮಾಡಿಕೊಂಡೆ. ಸೊ ಇವಾಗ ಮನೆಗೆ ಹೋಗೋ ಟೈಮು, ಲೇಟ್ ಇನ್ ದ ಈವ್ನಿಂಗ್. ಇಲ್ಲಿ ಯೂಶ್ವಲಿ ಫಿನಿಕ್ಸ್ ಮಾಲಲ್ಲಿ ಏನಾದರೂ ಒಂದು ಈವೆಂಟ್ಸ್ ನಡೀತಾನೆ ಇರುತ್ತೆ ವೀಕೆಂಡ್ಸಲ್ಲಿ. ಸೊ ಇವತ್ತೇನೋ ಲೈವ್ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇದೆ ಅನಿಸುತ್ತೆ. ಟೈಮ್ ಇಲ್ಲ ನಮಗೆ ಇದನ್ನು ನಿಂತ್ಕೊಂಡು ನೋಡೋಕ್ಕೆ. ಸೊ ಜಸ್ಟ್ ಲೆಫ್ಟ್ ದ ಪ್ಲೇಸ್. ಲೇಟ್ ಆಯಿತು. ಇವಾಗ ಡಿನ್ನರ್ ಮನೆಗೆ ಹೋಗಿ ಪ್ರಿಪೇರ್ ಮಾಡಿ ಡಿನ್ನರ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಯೋಚನೆ ಮಾಡಿ ವಿ ವರ್ ಥಿಂಕಿಂಗ್ ಆಫ್ ಹ್ಯಾವಿಂಗ್ ಔಟ್ಸೈಡ್ ಸ್ಪಾರು ಮತ್ತು ಡಿ ಮಾರ್ಟ್ ಈ ಥರ ಪ್ಲೇಸಸಲ್ಲಿ ಏನಾದರೂ ಒಂದು ಆಫರ್ ಇರುತ್ತೆ. ಏನೂ ಇಲ್ಲ, ಎಲ್ಲ ಫುಲ್ ಪ್ರೈಸಲ್ಲೇ ಇತ್ತು ಐಟಮ್ಸು. ಸೊ ನಾವು ತುಂಬಾ ಏನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ವೀಕೆಂಡ್ಸು ಮತ್ತು ಫೆಸ್ಟಿವಲ್ ಟೈಮ್ಸ್ಲೆಲ್ಲ ಈ ಮಾಲ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ನನಗಂತೂ ತುಂಬ ಇಷ್ಟ ಈ ಫ್ರಂಟ್ ಸೈಡ್ನ ನೋಡೋಕ್ಕೆ. ಎವ್ರಿ ವೀಕೆಂಡ್ ಡಿಫ್ರೆಂಟ್ ಥೀಮ್ಸಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಝಟಾರ್ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್. ಇಲ್ಲಿ ನಿಮಗೆ ಬಿರಿಯಾನಿ ಚೆನ್ನಾಗಿರುತ್ತೆ, ಬಾರ್ಬಿಕ್ಯೂಸ್ ಆ್ಯಂಡ್ ಅರಬಿಕ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇವ್ರ ಹತ್ರ ಸಿಗುವ ಅರಬಿಕ್ ಫುಡ್ ತುಂಬ ಇಷ್ಟ. ಸೊ ಅದಕ್ಕಾಗಿ ಡಿನ್ನರ್ನ ಇಲ್ಲೇ ಮುಗಿಸೋಣ. ಇಟ್ ವಾಸ್ ಆನ್ ದ ವೇ ಬ್ಯಾಕ್ ಹೋಮ್. ಸೊ KR-ಪುರಮಲ್ಲೇ ಇತ್ತು ಇದು. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಫ್ಯಾಮಿಲಿಯಾಗಿ ಹೋಗಿ ನೀವು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಖಂಡಿತ ಇಟ್ಸ್ ಅ ಗುಡ್ ಪ್ಲೇಸ್ ಟು ಗೋ. ಬಿಕಾಸ್ ಫುಡ್ ಇಸ್ ಟೇಸ್ಟಿ, ಪ್ರೈಸಸ್ ಆರ್ ಆಲ್ಸೋ ರೀಸನಬಲ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಕಡೆನೇ ಇದೆ, ಬಟ್ ಕ್ವಾಲಿಟಿ ಈಸ್ ಗುಡ್ ಆ್ಯಂಡ್ ಆಲ್ಸೋ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ಜಾಗ. ಸೊ ವಿ ಆ್ಯಕ್ಚುಲಿ ಟುಕ್ ಒನ್ ಶವರ್ಮಾ ರೋಲ್. ಜಂಕೆ ಎಲ್ಲನೂ ಜಂಕೆ, ಬಟ್ ಸ್ಟಿಲ್ ಹೊರಗಡೆ ಬಂದರೆ ನಾವು ತಿನ್ನೋದೇ ಜಂಕ್ ಅಲ್ವಾ. ಸೊ ಏನೋ ಒಂದು ಎಂಜಾಯ್ ಮಾಡಬೇಕು ಅಂತ ಶವರ್ಮಾ ತೊಗೊಂಡ್ವಿ. ಮತ್ತು ಈ ಥರ ರೋಟೀಸು, ಅದಕ್ಕೆ ಕರಿ ಆ ಥರ ತೊಗೊಂಡ್ವಿ. ಈ ಕೈಂಡ್ ಆಫ್ ಎಂಜಾಯ್. ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಟೆಕ್ಸ್ಚರ್ ಹೆಂಗಿದೆ, ಕಲರ್ ಎಲ್ಲ ಹೆಂಗಿದೆ ಅಂತ. ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ. ನಿಮ್ಗೆ ಈ ಥರ ಈ ಥರ ನಾರ್ತ್ ಇಂಡಿಯನ್ ಫುಡ್ ಇಷ್ಟ ಅಂದರೆ
ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಮತ್ತು ಇದೇನೋ ಇದು ಚಿಕನ್ ಫ್ರೈ, ನನಗೆ ಫ್ರೈಡ್ ರೈಸ್ ತುಂಬ ಇಷ್ಟ. ಸೊ ವಿ ವೆಂಟ್ ಫಾರ್ ಒನ್ ಫ್ರೈಡ್ ರೈಸ್ ಆ್ಯಂಡ್ ಎಂಡ್ ಆಫ್ ಇಟ್ ಒಂದು ಲೈಮ್ ಸೋಡಾ ವಿತ್ ಸಾಲ್ಟ್ ಆ್ಯಂಡ್ ಸ್ವೀಟ್. ದಟ್ಸ್ ಮೈ ಫೇವ್ರೆಟ್ ಡ್ರಿಂಕ್. ಸೊ ಅದನ್ನು ತಗೊಂಡು ಸೊ ಡಿನ್ನರು ಮುಗೀತು, ನಮ್ಮ ಬಿಲ್ಲು ಬಂತು. ಇದೇ ನಮ್ಮದು ಬಿಲ್ಲು. ಚೆನ್ನಾಗಿತ್ತು ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಗೈಸ್.